ಹೌ ಡಿಡ್ ಯು ಮ್ಯಾನೇಜ್ ಇಷ್ಟೊಂದು ಮಲ್ಟಿಪಲ್ ರಿಯಾಲಿಟಿ ಶೋಸ್ಗಳು? ನೀನು ಅದೇ ಆವಾಗಲೇ ಹೇಳ್ದಂಗೆ ನಿನಗೆ ಕರ್ನಾಟಕದ ಚಾನೆಲ್ಗಳೆಲ್ಲ ಒಂದು ಚಾನಲ್ ದೊಡ್ಡಮ್ಮನ ಮನೆ, ಇನ್ನೊಂದು ಚಿಕ್ಕಮ್ಮನ ಮನೆ, ಇನ್ನೊಂದು ಹೆಂಡತಿ ಮನೆ. ದೇವರೇ ಗೊತ್ತಿಲ್ಲ ನನಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬರು ನನಗೆ ತುಂಬಾ ನಂಬೋರು, ನನಗೊಂಥರ ರೋಲ್ ಮಾಡಲ್ ಅವರು ಅಂಬರೀಷ್ ಅವರು. ಇದ್ದಂಗೆ ಹೇಳ್ತಾರೆ, ಆರಾಮಾಗಿ ಏನು ಬೇಕೋ ಮಾತಾಡೋರು. ಹಂಗನ್ಬಿಟ್ಟು ಇವಾಗ ಅವ್ರು ಇದ್ದಿದ್ದ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇಲ್ಲಾಂದರೆ ಅವ್ರಿಗೂ ಒಂದಷ್ಟು ಏನೇನೋ ಹಾಕಿರೋರು ಕೇಸ್ಗಳು. ವೆನ್ ಐ ವಾಂಟೆಡ್ ಟು ಬಿಕಮ್ ಅನ್ ಆ್ಯಂಕರ್ ಆರ್ ವಾಂಟೆಡ್ ಟು ಗೆಟ್ ಇನ್ ಟು ಟೆಲಿವಿಷನ್, ಎಷ್ಟು ಜನ ಅವಮಾನ ಮಾಡಿದ್ದಾರೆ ಗೊತ್ತಾ, ಇನ್ಕ್ಲೂಡಿಂಗ್ ಮೈ ಮದರ್. ಎಷ್ಟೊಂದು ಜನಕ್ಕೆ ಇವತ್ತು ದುಡ್ಡುಗಳು ಓಡಾಡ್ತಾ ಇರುತ್ತೆ, ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಅದನ್ನ ಏನೇನೆಲ್ಲ ಐಡಿಯಾಸ್ಗಳು ಮಾಡ್ಬೇಕು. ನಿನ್ನ ಎಕ್ಸ್ಪೀರಿಯನ್ಸ್ ಇವತ್ತು ಮಾತಾಡ್ತಾ ಇದೆ ಅಂತ ನಮ್ಮಮ್ಮ ಬಂದು ಹೇಳಿದರು, ನೋಡಿ ಲವ್ ಮಾಡ್ತಿದ್ದೆ. ನಮ್ಮಮ್ಮನ ಪೇರೆಂಟ್ಸ್ ಮೀಟಿಂಗಲ್ಲಿ ಬಂದು ಗಲಾಟೆ ಮಾಡಿ, ಅವ್ರು ನಮ್ಮ ಲೆಕ್ಚರರ್ಸ್ ಅದಕ್ಕೆ ಸಪೋರ್ಟ್ ಮಾಡಿ, ಮಜಾ ಅಂದರೆ ಪೋರ್ಟ್ಫೋಲಿಯೋ ಫೋಟೋ ಕೊಡಿ ಅಂದರು. ನಂಗೆ ಪೋರ್ಟ್ಫೋಲಿಯೋ ಅಂತ ಏನೂ ಗೊತ್ತಾಗಿದೆ ಆವಾಗ. ಏನೇ ಇದು ಬೊಮ್ಮನ ಅಂದರು. ಸರ್ ಬೊಮ್ಮನಲ್ಲ ಸರ್, ಬ್ರಾಹ್ಮಿನು ಸರ್ ಅಂತ. ನಂಗೆ ಬೊಮ್ಮನ ಅಂದರೆ ಏನು ನಂಗೆ ಹೆಂಗೆ ಗೊತ್ತು? ಬೊಮ್ಮನೇನು? ಬೊಮ್ಮನಲ್ಲ, ಏನು ಕೆಟ್ಟ ಮಾತಾಡ್ದವನು. ಬೊಮ್ಮನಲ್ಲ ಸರ್, ಇದು ಬ್ರಾಹ್ಮಣರು ನಾವು. ನೋಡಿ, ಮಕ್ಕಳನ್ನ ಮುಟ್ಟಂಗಿಲ್ಲ, ಮುಟ್ಟಿದ್ರೆ ಕೇಸ್ ಅಂತೆ, ಮಕ್ಕಳು ಇದರಿಂದ ಅದಕ್ಕೆಲ್ಲ ಇದು ಬರುತ್ತಂತೆ. ಓಕೆ, ಅದು ನಾನು ಕಮೆಂಟ್ ಮಾಡಲ್ಲ, ಯಾಕಂದರೆ ಅದನ್ನು ಮಾತಾಡ್ತಾ ಆಮೇಲೆ ನನ್ನ ಮೇಲೆ ಕೇಸ್ ಹಾಕ್ತಾರೆ, ನೀನು ಯಾವನು ಹೇಳೋಕ್ಕೆ ಅಂತ. ಡಿಪ್ರೆಷನ್ ಅನ್ನೋ ವರ್ಡ್ಗೆ ನಂಗೆ ಮೀನಿಂಗೇ ಗೊತ್ತಿರಲಿಲ್ಲ. ನಮಗೆ ಬರ್ದಿರೋ ಕಷ್ಟಗಳೇ ಇಲ್ಲ. ನನಗೆ 18 ವರ್ಷಕ್ಕೆ ಮನೆ ಬಿಟ್ಟೆ. ಅಯ್ಯೋ, ತಗೊಂಡೋ ಕಾರೆಲ್ಲ ಆಕ್ಸಿಡೆಂಟ್ ಮಾಡಿ 2 ಹೋಳಾಗಿತ್ತು. ಮೋಸ್ಟ್ಲಿ ಸತ್ತೋಗಿದ್ದೀನಿ. ನನ್ನ ಆತ್ಮ ಓಡಾಡ್ತಾ ಇದೆ. ನೀನು ಯಾರೋ ನೀನು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.